ಹೆಲ್ದಿ ಲಂಚ್ ಅಂದ್ರೆ ಬೋರಿಂಗ್ ಅಂತ ಯಾರು ಹೇಳಿದ್ದು? ಇವತ್ತು ನಾನು ಮಾಡಿದ್ದು ಹರ್ಬ್ ರೈಸ್, ಕ್ರೀಮಿ ಸಾಸ್ ಮತ್ತೆ ಸ್ಟರ್ ಫ್ರೈ ವೆಜಿಟೇಬಲ್ಸ್ ಅಂಡ್ ಹಾನೆಸ್ಟ್ಲಿ ದಿಸ್ ಟೇಸ್ಟೆಡ್ ಸೋ ಗುಡ್. ಫಸ್ಟ್ ಆಫ್ ಆಲ್ ನಾನು ಎಲ್ಲ ವೆಜಿಟೇಬಲ್ಸ್ ನ ಚಾಪ್ ಮಾಡ್ಕೊತಾ ಇದ್ದೀನಿ ಅಂಡ್ ದೆನ್ ಐ ಆಮ್ ಪ್ರಿಪೇರಿಂಗ್ ಕ್ರೀಮಿ ಸಾಸ್. ಅದಕ್ಕೆ ಒಂದ್ ಕಡಾಯಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಚಾಪ್ಡ್ ಗಾರ್ಲಿಕ್ ಹಾಕಿ ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ಚಾಪ್ ಟೊಮೆಟೊಸ್ ಮತ್ತೆ ಚಾಪ್ಡ್ ರೆಡ್ ಬೆಲ್ ಪೆಪ್ಪರ್ ನ ಆಡ್ ಮಾಡಿ ಕುಕ್ ಮಾಡ್ಕೊಂಡೆ. ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಟೇಸ್ಟ್ಗೆ ಹಾಕ್ದೆ. ಟೊಮೆಟೊ ಸ್ವಲ್ಪ ಕುಕ್ ಆದ್ಮೇಲೆ ಪನ್ನೀರ್ ಆಡ್ ಮಾಡಿ ಮಿಕ್ಸ್ ಮಾಡಿ ಕೂಲ್ ಆಗಕ್ಕೆ ಸೈಡಿಗೆ ಇಟ್ಟೆ. ಮೀನ್ವೈಲ್ ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ರೆಡಿ ಮಾಡ್ತಿದ್ದೀನಿ. ಪ್ಯಾನ್ ಅಲ್ಲಿ ಆಲಿವ್ ಆಯಿಲ್ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹೈ ಫ್ಲೇಮ್ ಅಲ್ಲಿ ಟಾಸ್ ಮಾಡಬೇಕು. ಇಂಪಾರ್ಟೆಂಟ್ ಟ್ರಿಕ್, ಹೈ ಫ್ಲೇಮ್ ಅಲ್ಲೇ ಕುಕ್ ಮಾಡಬೇಕು ಸೊ ದಟ್ ವೆಜಿಟೇಬಲ್ಸ್ ಕ್ರಂಚಿ ಆಗುತ್ತೆ, ಸಾಗಿ ಆಗಲ್ಲ. ಸಾಲ್ಟ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಆಡ್ ಮಾಡಿ ಜಸ್ಟ್ 2 ಮಿನಿಟ್ ಟಾಸ್ ಮಾಡಿ ಅಂಡ್ ದಟ್ಸ್ ಎನಫ್. ನೆಕ್ಸ್ಟ್ ಸಾಸ್ ಮಿಕ್ಸ್ಚರ್ನ ಗ್ರೈಂಡ್ ಮಾಡಿ ಅದನ್ನ ಮತ್ತೆ ಹೀಟ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಆಡ್ ಮಾಡಿ ಕ್ರೀಮಿ ಸ್ಮೂತ್ ಸಾಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಹರ್ಬ್ ರೈಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಇನ್ನೊಂದು ಕಡಾಯಿಯಲ್ಲಿ ಆಯಿಲ್ ಹಾಕಿ ಬ್ರೊಕೊಲಿ ಮತ್ತೆ ಸ್ವೀಟ್ ಕಾರ್ನ್ ಸಾಟೆ ಮಾಡ್ಕೊಂಡು ಕುಕ್ಡ್ ರೈಸ್ ಆಡ್ ಮಾಡಿ ಸಾಲ್ಟ್, ಒರಿಗೇನೋ ಫ್ಲೇಕ್ಸ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಬಟ್ ಅರೋಮಾ ವಾಸ್ ಅಮೇಸಿಂಗ್. ಫೈನಲಿ ಹರ್ಬ್ ರೈಸ್, ಪನ್ನೀರ್ ಸಾಸ್ ಮತ್ತೆ ಸ್ಟರ್ ಫ್ರೈಡ್ ವೆಜೀಸ್ ಎಲ್ಲ ಸರ್ವ್ ಮಾಡಿ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ ಇಸ್ ರೆಡಿ. ಕಾರ್ಬ್ಸ್, ಪ್ರೋಟೀನ್ಸ್, ವೆಜಿಟೇಬಲ್ಸ್, ಎವ್ರಿಥಿಂಗ್ ಇನ್ ಒನ್ ಪ್ಲೇಟ್. ಇದು ಹೆಲ್ದಿ ಕೂಡ, ಟೇಸ್ಟಿ ಕೂಡ ಅಂಡ್ ಕಲರ್ಫುಲ್ ಪ್ಲೇಟ್ ನೋಡಿ ಕಿಡ್ಸ್ ಕೂಡ ಎಕ್ಸೈಟೆಡ್ ಆಗಿ ತಿಂತಾರೆ. ಡೆಫಿನೆಟ್ಲಿ ಒನ್ ಆಫ್ ದೋಸ್ ಮೀಲ್ಸ್ ದಟ್ ಲುಕ್ಸ್ ಫ್ಯಾನ್ಸಿ ಬಟ್ ಈಸ್ ಆಕ್ಚುಲಿ ವೆರಿ ಈಸಿ ಟು ಮೇಕ್. ಸೇವ್ ದಿಸ್ ರೆಸಿಪಿ ಫಾರ್ ಯೋರ್ ನೆಕ್ಸ್ಟ್ ಹೆಲ್ದಿ ಲಂಚ್.